Welcome students. In this class, we will study about system.windows.forms namespace. System.windows.form namespace purpose ಏನು and what are the contents inside the forms ಅನ್ನೋದನ್ನು ನಾವು ನೋಡೋಣ. ಕನ್ಸೋಲ್ ಪ್ರಾಜೆಕ್ಟ್ಸ್ ನೋಡಿದ್ವಿ. ಕನ್ಸೋಲ್ ಪ್ರಾಜೆಕ್ಟ್ಸ್ ಅಂದರೆ ಏನಿತ್ತು ಅಂದರೆ ನಾವು ಅದರಲ್ಲಿ ಒಂದು ಕಮಾಂಡ್ ಲೈನಲ್ಲಿ ಮಾತ್ರ ನಾವು ಪ್ರೋಗ್ರಾಮ್ಸ್ನ ರನ್ ಮಾಡ್ತಾ ಇದ್ವಿ. ರಿಸಲ್ಟ್ ನಮಗೆ ಕಮಾಂಡ್ ಲೈನಲ್ಲಿ ಮಾತ್ರ ಬರ್ತಾಯಿತ್ತು. ಸೊ ಕಂಪ್ಯೂಟರ್ ಅಂದರೆ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಇರಬೇಕು, ಅಲ್ಲಿ ಒಂದು ಅಟ್ರಾಕ್ಟಿವ್ ಕಲರ್ಫುಲ್ ಆದಂಥ ಒಂದು ವಿಂಡೋ ಇರಬೇಕು, ಅಲ್ಲಿ ನೀವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶ ಇರಬೇಕು. ಸೊ ಯಾವುದೇ ಒಂದು ನೀವು ಸಾಫ್ಟ್ವೇರ್ನ ತಗೊಂಡ್ರೆ ಅದರಲ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಬಟನ್, ದೇರ್ ವಿಲ್ ಬಿ ಲಾಟ್ ಆಫ್ ಕಲರ್ಫುಲ್ ವಿಂಡೋಸ್, ಯು ಕ್ಯಾನ್ ಸಿ ದಟ್ ಇನ್ ದಟ್, and there will be a functional buttons, functional layout which helps to use from a graphical user interface. ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಲ್ಲಿ ನೀವು ಟಚ್ ಸ್ಕ್ರೀನ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಇಲ್ಲಿಂದ ನೀವು ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ಯಾವುದರಿಂದ ಬಿಲ್ಡ್ ಮಾಡೋದು? ಸೊ ಹೌ ಕ್ಯಾನ್ ವಿ ಬಿಲ್ಡ್ ಎ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇನ್ ವಿಜುವಲ್ ಸ್ಟುಡಿಯೋ ಯೂಸಿಂಗ್ C# ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ C# ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ಕ್ಲಾಸ್ ನಿಮಗೆ ಸಿಗ್ತದೆ system.windows ಅಂತ. ಸೊ ಇದು C# ಆಲ್ರೆಡಿ ವಿ ಡಿಸ್ಕಸ್ಡ್. ವಿಜುವಲ್ ಸ್ಟುಡಿಯೋಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಕ್ಯಾಟಗರೀಸ್ ಆಫ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಸಚ್ ಆಸ್ ಒಂದು ವೆಬ್ಸೈಟ್ ಮಾಡ್ಬೋದು, ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡ್ಬೋದು, ವಿಂಡೋಸ್ ಅಪ್ಲಿಕೇಶನ್ ಮಾಡ್ಬೋದು. ಈ ರೀತಿ ಭಾಳಷ್ಟು ಅಪ್ಲಿಕೇಶನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲದಕ್ಕೂ ಬೇರೆ ಬೇರೆ ಆದಂಥ ಒಂದು GUI ಟೂಲ್ ಕಿಟ್ಗಳೇ ಇರ್ತದೆ. ಸೊ ವೆಬ್ ಇಂಟರ್ಫೇಸ್ ಮಾಡಲಿಕ್ಕೆ ASP.NET ಅಲ್ಲಿ ವೆಬ್ ಫಾರ್ಮ್ಸ್ ಇರ್ತದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ವೆಬ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಮೊಬೈಲ್ ಅಪ್ಲಿಕೇಶನ್ ಮಾಡಲಿಕ್ಕೆ ಮೊಬೈಲ್ ಫಾರ್ಮ್ ಅಂತ ಬೇರೆ ಇರುತ್ತೆ. ಸೊ ಮೊಬೈಲ್ ಡಿವೈಸಸ್ಗೆ ಬೇರೆ ಆದಂಥ ಫಾರ್ಮ್ಗಳನ್ನ ಅದರಲ್ಲಿ ಡಿಸೈನ್ ಮಾಡ್ಬೋದು. ಸೊ ವಿಂಡೋಸ್ ಅಥವಾ ಒಂದು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಮಾಡಲಿಕ್ಕೆ ಬೇಕಾದಂಥ GUI ಟೂಲ್ ಕಿಟ್ನ .NET ವಿಂಡೋಸ್.ಫಾರ್ಮ್ ಅನ್ನೋದರಲ್ಲಿ ಕಾಂಬಿನೇಷನ್ ಮಾಡಿದ್ದೀವಿ. ವಿಂಡೋಸ್.ಫಾರ್ಮ್ ವಿಲ್ ಕಂಟೈನ್ ಆಲ್ ದ ಟೂಲ್ಸ್ ಕಿಟ್ಸ್ which going to be useful for a development of an graphical user interface application using .NET. ಸೊ ಒಂದು ಟ್ರೆಡಿಷ್ನಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಡೇ ಟು ಡೇ ಯೂಸ್ ಮಾಡೋಂಥ ಅಪ್ಲಿಕೇಶನಲ್ಲಿ ಏನಿರುತ್ತೆ, ಇಟ್ ವಿಲ್ ಕಂಟೈನ್ ಸಿಂಪಲ್ ಮೆಸೇಜ್ ಇನ್ಫಾರ್ಮೇಷನ್ ಮೆಥಡ್ಸ್ ಇರ್ಬೋದು, ಅಥವಾ ಆ್ಯಕ್ಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಬಟನ್ಸ್ ಇರ್ಬೋದು. ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಟೂಲ್ಸ್ which are everything is included in the system.forms. Along with that function built-in toolkits, there will be a need of classes, structures and delegate interface, enumeration to all these things are required to implement programming benefits inside a forms. ಒಂದು ಫಾರ್ಮಲ್ಲಿ ಬಟನ್ಸ್ ಇದ್ದ ತಕ್ಷಣ ಅಥವಾ ಟೂಲ್ ಕಿಟ್ ಇದ್ದ ತಕ್ಷಣ ನೀವು ಪ್ರೋಗ್ರಾಮ್ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇರ್ ವಿಲ್ ನೀಡ್ ಅ ಲಾಜಿಕ್ ಆಲ್ಸೋ. ಒಂದು ಬೇಸಿಕ್ ಪ್ರೋಗ್ರಾಮಲ್ಲಿ ಯಾವ ರೀತಿ ನಾವು ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಓರಿಯೆಂಟೆಡ್ ಮೆಥಡ್ಸ್ನ ಯುಟಿಲೈಸ್ ಮಾಡ್ಕೋತಾ ಇದ್ವಿ, ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಇವುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪ್ರೋಗ್ರಾಮ್ಗಳನ್ನ ಡೆವಲಪ್ ಮಾಡ್ತಾಯಿದ್ವಿ, ಎಲ್ಲ ಪ್ರೋಗ್ರಾಮಿಂಗ್ ಎಕ್ವಿಪ್ಮೆಂಟ್ ಆರ್ ಕೀವರ್ಡ್ಸ್ ಆರ್ ಟೂಲ್ಸ್ನ ನಾವು ಅಲಾಂಗ್ ವಿತ್ ದ ಫಾರ್ಮ್ಸ್ ಜೊತೆ ಯೂಸ್ ಮಾಡ್ಬೋದು. ಸೊ ಓನ್ಲಿ ಕೀ ಡಿಫ್ರೆನ್ಸ್ ಇಸ್ ಯು ವಿಲ್ ಗೆಟ್ ಎನ್ ಅಡಿಷನಲ್ ಯೂಸರ್ ಇಂಟರ್ಫೇಸ್ ವಿಂಡೋ ವೇರ್ ಯು ಕ್ಯಾನ್ ಲಿಂಕ್ ದಿಸ್ ಲಾಜಿಕ್ to develop a particular applications. So system.windows.form ಅಲ್ಲಿ we have lot of toolkit or classes inside that namespace. ಸೊ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಫಸ್ಟ್ ವಿ ಹ್ಯಾವ್ ಎನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ. ಇಲ್ಲಿ you can see first class or base class for anything. We have a application. Using this member of application, you are able to process the Windows message and start and terminate the process. ಯಾವುದೇ ಒಂದು ಫಾರ್ಮ್ ಕ್ರಿಯೇಟ್ ಆಗಬೇಕು ಅಂದರೆ ಅದು ಸ್ಟಾರ್ಟ್ ಆ್ಯಂಡ್ ಟರ್ಮಿನೇಟ್, ಒಂದ್ಸಲಿ ಸ್ಟಾರ್ಟ್ ಮಾಡಲಿಕ್ಕೆ ಕೆಲವೊಂದು ಮೆಥಡ್ಸ್ ಬೇಕು, ಆ್ಯಂಡ್ ಟರ್ಮಿನೇಟ್ ಮಾಡಲಿಕ್ಕೆ ಮೆಥಡ್ಸ್ ಬೇಕು. ದೋ ಸ್ಟಾರ್ಟ್ ಆರ್ ಇನಿಷಿಯೇಟ್ ಮಾಡಲಿಕ್ಕೆ ಅಥವಾ ಇನ್ವೋಕ್ ಮಾಡಲಿಕ್ಕೆ ದೇರ್ ಆರ್ ಸಮ್ ಮೆಥಡ್ಸ್ ವಿಚ್ ಈಸ್ ಅವೈಲಬಲ್ ಇನ್ಸೈಡ್ ಅ ಅಪ್ಲಿಕೇಶನ್ ಕ್ಲಾಸ್. ರಿಮೆಂಬರ್ ದಿ ಸ್ಟೂಡೆಂಟ್ಸ್, ದೀಸ್ ಆರ್ ದ ಎವ್ರಿಥಿಂಗ್ ವಾಟ್ ಎವರ್ ಯು ಸೀಯಿಂಗ್ ಫಾರ್ಮ್ ಒಳಗಿರೋ ಇಂಥ ಕ್ಲಾಸಸ್ಗಳು. ಸೊ ವಾಟ್ ಎವರ್ ಯು ಟೇಕ್ ಲೈಕ್ ಚೆಕ್ ಬಾಕ್ಸ್ ಆಗಿರ್ಬೋದು, ಬಟನ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಎ ಕ್ಲಾಸ್. ಒಂದು ಕ್ಲಾಸ್ ಇದೆ ಆದಮೇಲೆ ಅದರ ರಿಲೇಟೆಡ್ ಆಗಿ ದೇರ್ ವಿಲ್ ಬಿ ಎ ಮೆಥಡ್ಸ್, ದೇರ್ ವಿಲ್ ಬಿ ಎ ಪ್ರಾಪರ್ಟೀಸ್. ಸೊ ಒಂದು ಯೂಸರ್ ಇಂಟರ್ಫೇಸಲ್ಲಿ ಇದು ಯಾವ ರೀತಿ ಮ್ಯಾಪಿಂಗ್ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಒಂದು ವಿಜುವಲ್ ಸ್ಟುಡಿಯೋನಲ್ಲಿ ನಾವು ಯಾವ ರೀತಿ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಬೋದು, ಆಗ ಇದೆಲ್ಲ ಯಾವ ರೀತಿ ಆಗುತ್ತೆ. ಅಲ್ಲಿ ನಿಮಗೆ ಜಸ್ಟ್ ಯೂಸರ್ ಇಂಟರ್ಫೇಸ್ ಥರ ಕಾಣುತ್ತೆ, ಬಟನ್ಸ್ ಥರ ಕಾಣುತ್ತೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಂಥ ಫೀಚರ್ಸ್ ಇರುತ್ತೆ ವಿಜುವಲ್ ಸ್ಟುಡಿಯೋದಲ್ಲಿ.
ಬಟ್ ಎವ್ರಿಥಿಂಗ್ ಇಸ್ ಎ ಕ್ಲಾಸ್ ಆ್ಯಂಡ್ ಇಟ್ ಹ್ಯಾಡ್ ಇಸ್ ಓನ್ ಪ್ರಾಪರ್ಟೀಸ್. ಸೊ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ವಿಂಡೋಸ್ ಫಾರ್ಮ್ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸಸ್ ಇದೆ ಅಂತ ಒಂದು ಜಸ್ಟ್ ಏನು ಇಂಡೆಕ್ಸಿಂಗ್ ನೋಡ್ಬೋದು. ಸೊ ದೀಸ್ ಆರ್ ದ ಕ್ಲಾಸಸ್ ಪ್ರೆಸೆಂಟ್ ಇನ್ ಅ windows.form classes which we are going to use for develop a ವಿಂಡೋಸ್ ಫಾರಮ್ ಆರ್ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡಿರೋಂಥದ್ದು. ಒಂದು ಬಟನ್ ಅಂದರೆ ಏನಕ್ಕೆ, ಒಂದು ಕ್ಲಿಕ್ ಇವೆಂಟ್ ಕೊಡಬೇಕಾದ್ರೆ ಒಂದು ಬಟನ್ ಯೂಸ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಆ್ಯಂಡ್ ಕಾಂಬೋ ಬಾಕ್ಸಸ್ ಅಂದರೆ ಯಾವುದಾದ್ರು ಸೆಲೆಕ್ಷನ್ ಅಥವಾ ರಿಪ್ರೆಸೆಂಟೇಷನ್ ಲಿಸ್ಟ್ ಬಾಕ್ಸಲ್ಲಿ ಸೆಲೆಕ್ಷನ್ ಮಾಡಲಿಕ್ಕೆ ಈ ಬಾಕ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರಮ್ ಅಂದರೆ ಒಂದು ಸಬ್ಮಿಟ್ ಬಟನ್ ಇರುತ್ತೆ, ಸಬ್ಮಿಟ್ ಬಟನ್ ಇರುತ್ತೆ, ರಿಸಲ್ಟ್ ಕ್ಯಾಚ್ ಮಾಡಿ ಹ್ಯಾಂಡಲ್ ಮಾಡಲಿಕ್ಕೆ ಎಕ್ಸ್ಪ್ಲಿಸಿಟಾಗಿ ಕೆಲವೊಂದು ಮೆಥಡ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಕಲರ್ ಡೈಲಾಗ್, ಓಪನ್ ಡೈಲಾಗ್, ಸೇವ್ ಡೈಲಾಗ್, ಇದೆಲ್ಲ ಪ್ರೀಡಿಫೈನ್ಡ್ ಟೆಂಪ್ಲೇಟ್ಸ್. ಒಂದು ಸೇವ್ ಫೈಲ್ ಮಾಡಬೇಕು ಅಂದರೆ ಏನು ಚೂಸ್ ಮಾಡಬೇಕಿರುತ್ತೆ, ಒಂದು ಪಾತ್ ಚೂಸ್ ಮಾಡಬೇಕಿರುತ್ತೆ, ಫೈಲ್ ನೇಮ್ ಕೊಡಬೇಕಿರುತ್ತೆ. ಈ ಥರದ ಫಂಕ್ಷನ್ಗಳನ್ನ ಪ್ರೀಡಿಫೈನ್ ಆಗಿ ಕೆಲವೊಂದು ಲಾಟ್ ಆಫ್ ಫಂಕ್ಷನ್ಸ್ನ ವಿಂಡೋಸ್ ಫಾರಮು ಕೊಡ್ತದೆ. ಸೊ ನೀವು ಬೇರೆ ಸಾಫ್ಟ್ವೇರ್, ಸಣ್ಣ ಪುಟ್ಟ ಸಾಫ್ಟ್ವೇರ್ GUI ಅಪ್ಲಿಕೇಶನ್ ತಗೊಂಡ್ರೆ ಇಷ್ಟು ಈಸಿಯಾಗಿ ನಿಮಗೆ ಎಲ್ಲ ಕಂಬೈನ್ಡ್ ಆಗಿ ಡೈಲಾಗ್ಗಳು ಸಿಗೋಲ್ಲ. ಬಟ್ ವಿಜುವಲ್ ಸ್ಟುಡಿಯೋ ಹ್ಯಾಸ್ ಎ ಬಿಗ್ library which provides you this kind of dialogue, predefined dialogues and predefined design templates for your GUI interfaces development. Just to an information, ನೀವು ಒಂದು ಫಾರಮ್ ಕ್ರಿಯೇಟ್ ಮಾಡಿದ್ರೆ ಈ ರೀತಿಯಲ್ಲಿ ನಿಮಗೆ ಸ್ಕ್ರೀನಲ್ಲಿ ಯಾವ ರೀತಿ ಕಾಣ್ತಿದೆ ಈ ರೀತಿ ಒಂದು ಯೂಸರ್ ಇಂಟರ್ಫೇಸ್ ವಿಜುವಲ್ ಸ್ಟುಡಿಯೋ ಪ್ರೊವೈಡ್ ಮಾಡುತ್ತೆ, ವೇರ್ ಯು ಕ್ಯಾನ್ ಕ್ರಿಯೇಟ್ ಆ್ಯಂಡ್ ಡಿಸೈನ್ ಎ ಫಾರಮ್. ಈ ಇಂಟರ್ಫೇಸ್ ಯಾವ ರೀತಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಸೊ ಫಾರ್ ನೌ we discussed about Windows Form ಅಲ್ಲಿ what are the classes present inside and Windows Form ಅನ್ನೋದನ್ನ ನಾವು ಇವತ್ತು ನೋಡಿದ್ವಿ.